ಶೈನಿ ಹೇಳುತ್ತಾಳೆ, ನನ್ನ ಅತ್ತೆ ಇರುವ ಸ್ಥಿತಿಯಲ್ಲಿ ಅವಳಿಗೂ ತುಂಬಾ ಕಷ್ಟ. ಅವಳ ಕಾರಣದಿಂದ ನಮಗೂ ತುಂಬಾ ತೊಂದರೆಯಾಗುತ್ತಿದೆ. ಅವಳು ಸತ್ತರೆ ಆಗ ನಾವು ಪ್ರತಿದಿನವೂ ಭೇಟಿಯಾಗಬಹುದು. ಅರ್ಧರಾತ್ರಿ ಇಬ್ಬರು ಶೈನಿಯ ಅತ್ತೆಯ ಕೋಣೆಗೆ ಹೋಗುತ್ತಾರೆ. ಶೈನಿಯೊಂದು ಬಟ್ಟೆಯನ್ನು ತೆಗೆದುಕೊಂಡು ತನ್ನ ಅತ್ತೆಯ ಕತ್ತಿಗೆ ಸುತ್ತಿ ಉಸಿರುಗಟ್ಟಿಸಲು ಶುರು ಮಾಡುತ್ತಾಳೆ. ಕಿರಣ್ಗೂ ಸಹಾಯ ಮಾಡಲು ಹೇಳುತ್ತಾಳೆ. ಅದೇ ಸಮಯದಲ್ಲಿ ಶೈನಿಯ ಅತ್ತೆ ಎಚ್ಚರಗೊಳ್ಳುತ್ತಾಳೆ. ತನ್ನ ಕಣ್ಣುಗಳಿಂದ ಎಲ್ಲವನ್ನೂ ನೋಡುತ್ತಿರುತ್ತಾಳೆ, ಆದರೆ ಕೂಗಲು ಸಾಧ್ಯವಾಗುವುದಿಲ್ಲ. ಪಾಪ ಅಜ್ಜಿ ಸಾಯುವ ಸಮಯದಲ್ಲಿ ಅವಳ ಕಣ್ಣಿನಿಂದ ಕಣ್ಣೀರು ಹರಿಯುತ್ತದೆ. ಕೆಲವೇ ಕ್ಷಣಗಳಲ್ಲಿ ಈ ಇಬ್ಬರೂ ಆ ವೃದ್ಧೆಯನ್ನು ಕೊಂದುಬಿಡುತ್ತಾರೆ. ಈ ಟೆನ್ಷನ್ನಿಂದ ಹೊರಬರಲು ಮತ್ತೆ ಇಬ್ಬರೂ ಪರಸ್ಪರ ಇಂಟಿಮೇಟ್ ಆಗುತ್ತಾರೆ. ತುಂಬಾ ರಾತ್ರಿಯಾದ ನಂತರ ಶೈನಿ ನಿಧಾನವಾಗಿ ಕಿರಣ್ಣನ್ನು ಮನೆ ಹೊರಗೆ ಕಳುಹಿಸಲು ಯತ್ನಿಸುತ್ತಾಳೆ. ಬಾಗಿಲಿನ ಬಳಿ ಬಂದಾಗ ಯಾರೋ ಬಾಗಿಲು ಲಾಕ್ ಮಾಡಿರುವುದು ಕಾಣಿಸುತ್ತದೆ.